ನಮಸ್ತೆ ಫ್ರೆಂಡ್ಸ್, ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು PSI ಎಕ್ಸಾಮ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಸಿಲೆಬಸ್ ಮತ್ತು ಟಿಪ್ಸ್, ಪ್ರಿಪರೇಷನ್ ಮತ್ತು ಸ್ಟ್ರಾಟಜಿ, ಎಕ್ಸಾಮ್ ಹೇಗೆ ಕ್ರ್ಯಾಕ್ ಮಾಡಬೇಕು, ಫುಲ್ ಗೈಡೆನ್ಸ್ ಕೊಡಲು ಪ್ರಯತ್ನ ಮಾಡುತ್ತೇನೆ. ಮಾಹಿತಿ ಹೇಳುವುದಕ್ಕಿಂತ ಮುಂಚೆ ಬೈಬಲ್ನಲ್ಲಿ ಬರೆದ ಒಂದು ವಾಕ್ಯ ಹೇಳಿ ಮುಂದೆ ಹೋಗುತ್ತೇನೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 8 ಮತ್ತು 9ನೇ ವಚನ. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ. ಮೊದಲು, ಪೊಲೀಸ್ ಉಪನಿರೀಕ್ಷಕ ಅಂದರೆ ಯಾರು? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಪೊಲೀಸ್ ಉಪನಿರೀಕ್ಷಕ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪ್ರಮುಖ ಅಧಿಕಾರಿ. ಇವರು ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಅಪರಾಧ ತನಿಖೆ ನಡೆಸುವುದು, ಪೊಲೀಸ್ ಠಾಣೆಯ ಕಾರ್ಯನಿರ್ವಹಣೆ ಮತ್ತು ಸಾರ್ವಜನಿಕ ಸಮಸ್ಯೆಗಳ ಪರಿಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಮತ್ತು ನೇಮಕಾತಿ ನಡೆಸುವ ಇಲಾಖೆ ಕರ್ನಾಟಕ ಸ್ಟೇಟ್ ಪೊಲೀಸ್ KSP ಡಿಪಾರ್ಟ್ಮೆಂಟ್. ನೇಮಕಾತಿ ಅಧಿಸೂಚನೆಯು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾಗುತ್ತದೆ. ಇದು ಒಂದು ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ. ಇದಕ್ಕೆ ಶೈಕ್ಷಣಿಕ ಅರ್ಹತೆ: ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ, ಎನಿ ಡಿಗ್ರಿ, BA, BSc, BCom, BE, B.Ed. ಮತ್ತು ಇದಕ್ಕೆ ವಯೋಮಿತಿ: ಸಾಮಾನ್ಯ ವರ್ಗ 21 ರಿಂದ 28 ವರ್ಷ, OBCಯವರಿಗೆ 3 ವರ್ಷ ಸಡಿಲಿಕೆ ನೀಡಲಾಗುವುದು, SC ಅಥವಾ STಯವರಿಗೆ 5 ವರ್ಷ ಸಡಿಲಿಕೆ ನೀಡಲಾಗುವುದು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಸರ್ಕಾರದ ನಿಯಮಗಳ ಪ್ರಕಾರ ಸ್ವಲ್ಪ ಸಡಿಲಿಕೆ ನೀಡಲಾಗುವುದು. ದೈಹಿಕ ಅರ್ಹತೆ: ಪುರುಷ ಅಭ್ಯರ್ಥಿಗಳಿಗೆ ಎತ್ತರ 168 ಸೆಂಟಿಮೀಟರ್, ಎದೆಯ ಸುತ್ತಳತೆ 86 ಸೆಂಟಿಮೀಟರ್, ವಿಸ್ತರಣೆ ಮಾಡಿದ ನಂತರ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ 157 ಸೆಂಟಿಮೀಟರ್ ಹಾಗೂ ವರ್ಗದ ಪ್ರಕಾರ ಸ್ವಲ್ಪ ಬದಲಾವಣೆ ಇರಬಹುದು. ಆಯ್ಕೆಯ ಪ್ರಕ್ರಿಯೆ: PST ದೈಹಿಕ ಮಾನದಂಡ ಪರೀಕ್ಷೆ, ಇದರಲ್ಲಿ ಎತ್ತರ, ಎದೆ ಅಳತೆ, ಮತ್ತು PET ದೈಹಿಕ ಸಹನಶೀಲತೆ ಪರೀಕ್ಷೆ. PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದರಲ್ಲಿ ಓಟ, ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್. 1600 ಮೀಟರ್ ಓಟ ಇರುತ್ತದೆ, 7 ನಿಮಿಷ. ಲಿಖಿತ ಪರೀಕ್ಷೆ ರಿಟನ್ ಎಕ್ಸಾಮ್. ಪೇಪರ್ ಫಸ್ಟ್, ಇದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತದೆ, 50 ಅಂಕದ ಪರೀಕ್ಷೆ. ಇದರಲ್ಲಿ ಎಸೆ ರೈಟಿಂಗ್, ಪ್ರಬಂಧ ಬರವಣಿಗೆ 20 ಅಂಕ, ಕನ್ನಡ ಟು ಇಂಗ್ಲಿಷ್ ಅನುವಾದ 10 ಅಂಕ, ಇಂಗ್ಲಿಷ್ ಟು ಕನ್ನಡ ಅನುವಾದ 10 ಅಂಕ, ಪಠ್ಯಗ್ರಹಣ ಪ್ರಿಸಿ ರೈಟಿಂಗ್ 10 ಅಂಕ. ಒಟ್ಟು 50 ಅಂಕದ ಪರೀಕ್ಷೆ ಇರುತ್ತದೆ. ಮತ್ತು ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ. ವೈದ್ಯಕೀಯ ಪರೀಕ್ಷೆ ಮಾಡಲಾಗುವುದು ಮತ್ತು ನಿಮ್ಮ ಎಲ್ಲ ದಾಖಲೆಗಳ ಪರಿಶೀಲನೆ ಮಾಡಲಾಗುವುದು, ಡಾಕ್ಯುಮೆಂಟ್ ವೆರಿಫಿಕೇಷನ್. ಮತ್ತು PSI ಸಿಲೆಬಸ್ ಟಾಪಿಕ್ ವೈಸ್: ಭಾರತೀಯ ಇತಿಹಾಸ, ಕರ್ನಾಟಕದ ಇತಿಹಾಸ, ಭಾರತೀಯ ಸಂವಿಧಾನ, ಭೂಗೋಳಶಾಸ್ತ್ರ, ಇದರಲ್ಲಿ ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಭಾರತೀಯ ಆರ್ಥಿಕತೆ, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ವಿಜ್ಞಾನ, ಅದರಲ್ಲಿ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಪ್ರಸ್ತುತ ಘಟನೆಗಳು, ಕರೆಂಟ್ ಅಫೇರ್ಸ್. ಗಣಿತ, ಇದರಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್. ಮತ್ತು ನಿಮಗೆ ಕನ್ನಡ ಭಾಷಾ ಜ್ಞಾನವಿರಬೇಕು, ಇಂಗ್ಲಿಷ್ ಭಾಷಾ ಜ್ಞಾನವಿರಬೇಕು ಮತ್ತು ಕರ್ನಾಟಕದಲ್ಲಿ ಎಲ್ಲ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ, ಭಾರತೀಯ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ಸಮಸ್ಯೆಗಳು. ಇದು ಪೇಪರ್ 2, 100 ಅಂಕದ ಪರೀಕ್ಷೆ ಇರುತ್ತದೆ, ಆಬ್ಜೆಕ್ಟಿವ್ ಟೈಪ್ ಪೇಪರ್. ವೇತನ: ಆರಂಭಿಕ ವೇತನ ಸುಮಾರು 37,900 ಪ್ರತಿ ತಿಂಗಳು. ಸ್ವಲ್ಪ ವೇತನದ ಬಗ್ಗೆ ಗೊಂದಲವಿದೆ, ಇದು ನೀವು ಕ್ಲಾರಿಫೈ ಮಾಡಿಕೊಳ್ಳಬೇಕು. ಇದರ ಜೊತೆಗೆ ಭತ್ಯೆಗಳನ್ನು ನೀಡಲಾಗುವುದು: DA ಡಿಯರ್ನೆಸ್ ಅಲವೆನ್ಸ್, HRA ಹೌಸ್ ರೆಂಟ್ ಅಲವೆನ್ಸ್, TA ಟ್ರಾವೆಲ್ ಅಲವೆನ್ಸ್. ಮತ್ತು PSI ಕರ್ತವ್ಯಗಳು: ಅಪರಾಧ ತನಿಖೆ ನಡೆಸುವುದಾಗಲಿ, ಕಾನೂನು ಸುವ್ಯವಸ್ಥೆ ಕಾಪಾಡುವುದಾಗಲಿ, ಪೊಲೀಸ್ ಠಾಣೆ ಮೇಲ್ವಿಚಾರಣೆ ಮಾಡುವುದಾಗಲಿ, ಸಾರ್ವಜನಿಕ ದೂರುಗಳನ್ನು ಪರಿಹರಿಸುವುದಾಗಲಿ, ಹಿರಿಯ ಅಧಿಕಾರಿಗಳಿಗೆ ಸಹಾಯ ಮಾಡುವುದಾಗಲಿ, ಇವೆಲ್ಲ PSI ಕರ್ತವ್ಯಗಳಾಗಿದೆ. ಮತ್ತು PSIಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ: ಪೊಲೀಸ್ ತರಬೇತಿ ಶಾಲೆಯಲ್ಲಿ ತರಬೇತಿ ನೀಡಲಾಗುತ್ತದೆ.
ಅಲ್ಲಿ ಅವರಿಗೆ ಕಾನೂನಿನ ಜ್ಞಾನ, ಶಾರೀರಿಕ ತರಬೇತಿ, ಶಸ್ತ್ರಾಸ್ತ್ರ ತರಬೇತಿ, ಫೀಲ್ಡ್ ಡ್ಯೂಟಿ ನೀಡಲಾಗುವುದು. ಮತ್ತು ತಯಾರಿಯ ಸಲಹೆಗಳು, ಪ್ರಿಪರೇಷನ್ ಟಿಪ್ಸ್, ದಿನನಿತ್ಯ ಕರೆಂಟ್ ಅಫೇರ್ಸ್ ಓದಿ, ಕನ್ನಡ ಮತ್ತು ಇಂಗ್ಲಿಷ್ ಬರವಣಿಗೆ ಅಭ್ಯಾಸ, ದೈಹಿಕ ಫಿಟ್ನೆಸ್ ಮೇಲೆ ಗಮನ, ಹಳೆಯ ಪ್ರಶ್ನೆ ಪತ್ರಿಕೆ ಅಭ್ಯಾಸ ಮಾಡಿ. PSI ತಯಾರಿ ತಂತ್ರ. ಮೊದಲನೇ ಹಂತ ಸಿಲೆಬಸ್ ಕರೆಕ್ಟ್ ಓದಿಕೊಳ್ಳಿ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಟ್ ಅನಲೈಸಿಸ್ ಮಾಡಿಕೊಳ್ಳಿ. ಎರಡನೇ ಹಂತ ಮೂಲ ಪುಸ್ತಕಗಳು, ಬೇಸಿಕ್ ಬುಕ್ಸ್ 6ರಿಂದ 12ನೇ ತರಗತಿವರೆಗೆ ಎಲ್ಲ ಬುಕ್ಸ್ ಒಳ್ಳೆ ರೀತಿಯಿಂದ ಓದಿಕೊಳ್ಳಿ. ಮೂರನೇ ಹಂತ ಪ್ರಸ್ತುತ ಘಟನೆಗಳು, ಕರೆಂಟ್ ಅಫೇರ್ಸ್. ಮತ್ತು 4ನೇ ಹಂತ ಮಾಕ್ ಟೆಸ್ಟ್ ಮತ್ತು ಅಭ್ಯಾಸ. 5ನೇ ಹಂತ ಶಾರೀರಿಕ ತಯಾರಿ, ಫಿಸಿಕಲ್ ಪ್ರಿಪರೇಷನ್. ಇದು ನಿಮಗೆ ಪ್ರಿಪರೇಷನ್ ಮಾಡುವುದು ತುಂಬ ಮುಖ್ಯ. PSI ಪರೀಕ್ಷೆ ಪಾಸ್ ಮಾಡಲು ಮುಖ್ಯ ಟಿಪ್ಸ್: ಒಂದು ವಿಷಯ ಒಂದು ಪುಸ್ತಕ, ದಿನನಿತ್ಯ ಓದುವ ಅಭ್ಯಾಸ ಮಾಡಿಕೊಳ್ಳಿ, ನೆಗೆಟಿವ್ ಮಾರ್ಕಿಂಗ್ ಮೇಲೆ ಗಮನವಿರಲಿ, ಕನ್ನಡ ಭಾಷೆಗೆ ವಿಶೇಷ ಗಮನ ಹರಿಸಿ, ಆರೋಗ್ಯಕ್ಕೆ ಆದ್ಯತೆ ನೀಡಿ. ಮತ್ತು ದಿನಚರಿ ಮಾದರಿ, ಸ್ಯಾಂಪಲ್ ಸ್ಟಡಿ ಪ್ಲ್ಯಾನ್. ಬೆಳಿಗ್ಗೆ ಫಿಸಿಕಲ್ ಟ್ರೈನಿಂಗ್, 8ರಿಂದ 10 GK, 15 ನಿಮಿಷ ಬ್ರೇಕ್, 10:15ರಿಂದ 1:00ವರೆಗೆ GK, 1ರಿಂದ 2 ಲಂಚ್ ಮತ್ತು ಆವಾಗ ಸ್ವಲ್ಪ ವಿಶ್ರಾಮ ತೆಗೆದುಕೊಳ್ಳಿ. 2ರಿಂದ 3 ಕರೆಂಟ್ ಅಫೇರ್ಸ್, 3ರಿಂದ 5 ಮೆಂಟಲ್ ಎಬಿಲಿಟಿ, 15 ನಿಮಿಷ ಟೀ ಬ್ರೇಕ್, 6ರಿಂದ 8ರವರೆಗೆ ಮಾಕ್ ಟೆಸ್ಟ್ ಮತ್ತು ರಿವಿಷನ್, 8ರಿಂದ 8:30 ಡಿನ್ನರ್, ರಾತ್ರಿಯ ಊಟ, ಮತ್ತು ತದನಂತರ ನೀವು ಓದಬಹುದು ಇಲ್ಲ ಮಲಗಿಕೊಳ್ಳಿ. ಇವಾಗ ಕ್ವಶನ್ ಪೇಪರ್ ಮಾದರಿ ಬದಲಾಗಿದೆ. ಇವಾಗ ಸ್ಟೇಟ್ಮೆಂಟ್ ವಾಯ್ಸ್ ಪ್ರಶ್ನೆ ಪತ್ರಿಕೆ ಬರುತ್ತಾ ಇದ್ದೇವೆ. ಅದಕ್ಕೋಸ್ಕರ ಸ್ಟೇಟ್ಮೆಂಟ್ ವಾಯ್ಸ್ ಪ್ರಶ್ನೆ ಮಾದರಿ ಎಂದರೆ ಏನು? ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಆಯ್ಕೆಗಳು: 2 ಸರಿಯಾಗಿವೆ, 2 ತಪ್ಪಾಗಿವೆ, ಸ್ಟೇಟ್ಮೆಂಟ್ 1 ಸರಿಯಾಗಿದೆ, ಸ್ಟೇಟ್ಮೆಂಟ್ 2 ತಪ್ಪಾಗಿದೆ, ಸ್ಟೇಟ್ಮೆಂಟ್ 1 ತಪ್ಪಾಗಿದೆ, ಸ್ಟೇಟ್ಮೆಂಟ್ 2 ಸರಿಯಾಗಿದೆ, ಅಥವಾ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಈ ರೀತಿ ಪ್ರಶ್ನೆ ಪತ್ರಿಕೆ ಬರುತ್ತಾ ಇದ್ದಾವೆ. ಅದಕ್ಕೋಸ್ಕರ ಎಲ್ಲ ಸ್ಟೇಟ್ಮೆಂಟ್ ಒಳ್ಳೆ ರೀತಿಯಿಂದ ಓದಿಕೊಂಡು ಒಳ್ಳೆ ಆನ್ಸರ್ ನೀಡಿ. ಮತ್ತು ನಿಮಗೆ ಅಂತಿಮ ಮಾರ್ಗದರ್ಶನ, PSI ಪರೀಕ್ಷೆ ನಿಮಗೆ ಕನ್ಸಿಸ್ಟೆನ್ಸಿ ಇರಬೇಕು, ಅದರ ಜೊತೆಗೆ ಡಿಸಿಪ್ಲಿನ್ ಮತ್ತು ಅದರ ಜೊತೆಗೆ ಸ್ಮಾರ್ಟ್ ಸ್ಟಡಿ ಮೇಲೆ ನಿಂತಿದೆ. ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ಕ್ಲಿಯರ್ ಮಾಡಲು ಸಾಧ್ಯ. ನಿರಂತರ ಅಭ್ಯಾಸವೇ ಯಶಸ್ಸಿನ ಗುಟ್ಟು. ಇಂದು ನೀನು ಓದುವ ಪ್ರತಿಯೊಂದು ಪುಟವೂ ನಾಳೆ ನಿನ್ನ ಯೂನಿಫಾರ್ಮ್ಗೆ ಒಂದು ಹೆಜ್ಜೆ. PSI ಆಗುವುದು ಒಂದು ಕನಸು ಮಾತ್ರವಲ್ಲ, ಅದು ಶಿಸ್ತು, ತ್ಯಾಗ ಮತ್ತು ನಿರಂತರದ ಪ್ರಯತ್ನದ ಫಲ. ಒಮ್ಮೆ ಸೋಲಾದರೂ ಗುರಿ ಬಿಡಬೇಡ. ಪೊಲೀಸ್ ಆಗೋದು ಧೈರ್ಯವಂತರ ಕೆಲಸವಾಗಿದೆ. ಕಷ್ಟದ ದಿನಗಳು ನಿನ್ನನ್ನು ಪರೀಕ್ಷಿಸುತ್ತವೆ, ಯಶಸ್ಸಿನ ದಿನ ನಿನ್ನನ್ನು ಗುರುತಿಸುತ್ತವೆ. ನಿನ್ನ ಕುಟುಂಬದ ಹೆಮ್ಮೆ ಆಗಬೇಕೇ? ಇಂದಿನ ಆರಾಮವನ್ನು ತ್ಯಜಿಸಿ ನಾಳೆಯ ಗೌರವಕ್ಕೆ ಹೋರಾಡು. ನೀವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತಿದೆ. ದೇವರ ಯೋಜನೆ ಸದಾ ನಿಮ್ಮ ಶ್ರಮಕ್ಕೆ ಬೆಂಬಲವಾಗಿದೆ. ಆದ್ದರಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಏಕಾಗ್ರತೆಯಿಂದ ಕೆಲಸ ಮಾಡಿ, ನಿರಂತರವಾಗಿ ಮುಂದೆ ಸಾಗಿರಿ. ಇಂದಿನ ಕಷ್ಟಗಳು ನಾಳೆ ಯಶಸ್ಸಿನ ಕಥೆಯಾಗುತ್ತವೆ. ನೀವು ನಿಲ್ಲದವರೆಗೂ ಸೋಲು ಇಲ್ಲ. ಯಶಸ್ಸು ಖಂಡಿತ ನಿಮ್ಮದೇ. ಧನ್ಯವಾದ ಫ್ರೆಂಡ್ಸ್.